ಬಾರಣ ಬಾ ಕೂತ್ಕೋ ಬಾ. ಸಂಗೀತ ಸಂಗೀತ ಆ ದುಡ್ಡು ತಗೊಂಡು ಬಾ ಇಲ್ಲಿ. ಯಾವ ದುಡ್ಡು? ಅದೇ ನೀನು ಮಾವರಿಗೆ ಕೊಡೋಕಂತ ಹೇಳಿ ಇಟ್ಕೊಂಡಿದ್ಯಲ್ಲ, ಆ ದುಡ್ಡು ತಗೊಂಡು ಬಾ ಇಲ್ಲಿ. ಹ್ಞೂ ತಂದೆ, ಒಂದು 5 ನಿಮಿಷ. ಅಣ್ಣ ಕೂತ್ಕೊಳ್ರಿ ಅಣ್ಣ. ಅಲ್ಲ, ನೀವು ಯಾಕೆ ನಮ್ಮ ಕರ್ಕೊಂಡು ಬಂದ್ರಿ ಅಂತ ಗೊತ್ತಾಗ್ತಾ ಇಲ್ಲ. ಅಣ್ಣ ಇವಾಗ ನೀವು ಅವ್ರ ಮನೆ ಕಟ್ತಾ ಇದ್ದೀರಲ್ಲ, ಅದಕ್ಕೆ ನಾವು ಅವ್ರ ಅಳಿಯನೇನೆ, ಅದಕ್ಕೆ ಅವರು ಎಲ್ಲ ಕೊಡ್ತಾ ಇದ್ದಾರೆ, ದೊಡ್ಡ ಮಕ್ಕಳು ಅವರು ದುಡ್ಡು ಕೊಡ್ತಾ ಇದ್ದಾರೆ, ಅದಕ್ಕೆ ನಾವು ಸ್ವಲ್ಪ ಕೊಡೋಣ ಅಂತ ಹೇಳಿ ಅದಕ್ಕೆ ನಾವು ನಿಮ್ಮನ್ನು ಕರೆದಿದ್ದು. ನಾವು ನಮ್ಮ ಕೈಯಾರೇನೆ ನಾವೊಂದು 6 ಲಕ್ಷ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಅವ್ರಿಗೆ ಕೊಟ್ಟರೆ ಚೆನ್ನಾಗಿರಲ್ಲ, ನಿಮಗೆ ಕೊಡೋಣ ಅಂತ ಹೇಳಿ ನಾವು, ಅವರು ಬೇಡ ಅಂತಾರೆ, ಅದಕ್ಕೆ ನಿನಗೆ ಕೊಡೋಣ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ಅಲ್ಲ, ಅವ್ರು ಮತ್ತೆ ಏನಂತಾರ ಏನೋ, ನೀವು ಅವರು ಚೆನ್ನಾಗಿದ್ದೀರಾ ತಾನೇ? ಹ್ಞೂ ಅಣ್ಣ ಚೆನ್ನಾಗಿದ್ದೀವಿ, ನಾವು ಅವರು ಚೆನ್ನಾಗೇ ಇದ್ದೀವಿ. ನಮ್ಮ ಹತ್ರ ಏನಂತ ಏನು ಜಗಳ ಅಂಥದ್ದೆಲ್ಲ ಏನಿಲ್ಲ, ಚೆನ್ನಾಗಿದ್ದೀವಣ್ಣ, ನಾವು ಅವರು ಚೆನ್ನಾಗಿದ್ದೀವಿ. ಅಲ್ಲ, ಅವರು ಹೇಳಿದ್ರು, ಅವ್ರು ದೊಡ್ಡ ಮಕ್ಕಳು, ಅವರು ಹೇಳಿದ್ರು. ಇವ್ರು 3ನೇವ್ರಾ ನಿಮ್ಮ ಮನೆಯವರು? ಹ್ಞೂ ಅಣ್ಣ, ಇವ್ರು 3ನೇವ್ರು, ಅದಕ್ಕೇ ಇವರು ಸ್ವಲ್ಪ ಕೊಡಬೇಕು, ನಮ್ಮ ಅಕ್ಕರೆಲ್ಲ ಕೊಡ್ತಾ ಇದ್ದಾರೆ, ನಾನು ಕೊಡಬೇಕು ಅಂತ ನಮ್ಮ ಮನೆಯವರು ಇಷ್ಟಪಟ್ಟರು, ಅದಕ್ಕೆ ಕೊಡಮ್ಮ ಅಂತ ನಾನು ಹೇಳಿದ್ದೀನಿ. ಓ, ಈ ಅಣ್ಣನೇ ಕರ್ಕೊಂಡು ಬಂದಿದ್ದೀರಾ, ಕಾಂಟ್ರಾಕ್ಟ್ ತಗೊಂಡೋಗಿರೋ ಅಣ್ಣನ? ಹ್ಞೂ ಸಂಗೀತ, ಈ ಅಣ್ಣನೇ ಕರ್ಕೊಂಡು ಬಂದೆ, ಅಲ್ಲೂ ಹಸಿ ಹೋಗ್ತಾ ಇತ್ತಾ, ಅದಕ್ಕೆ ಬನ್ನಿರಿ ಅಣ್ಣ ಇಲ್ಲಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಕರ್ಕೊಂಡು ಬಂದೆ. ಕೊಡು, ನಿಮ್ಮಪ್ಪ ನಿಮ್ಮ ಅಮ್ಮನಿಗೆ ಕೊಟ್ಟರೆ ಬೇಡ ಕಣಮ್ಮ, ನೀನು ಒಡವೆ ಮಾಡಿಸ್ಕ, ಅದನ್ನ ತಗ ಇದನ್ನ ತಗ ಅಂತ ಹೇಳ್ತಾರೆ, ಅವರು ಒಪ್ಪೋದಿಲ್ಲ. ಅದಕ್ಕೆ ಸುಮ್ಮನೆ ಇವ್ರಿಗೆ ಕೊಟ್ಬಿಡೋಣ, ಇವ್ರಿಗೆ ಕೊಟ್ಬಿಟ್ಟು ಇವರು ಲೆಕ್ಕ ಸರ್ ಮಾಡಿ ಹೇಳ್ತಾರೆ, ಇವರೇನೆ ಅಷ್ಟೇ. ಹೆಂಗೂ ಒಳ್ಳೆ ಕೆಲಸ ಮಾಡಿದ್ರಿ, ತಗೊಳ್ರಿ ಕೊಡ್ರಿ. ಅಣ್ಣ, ನಮ್ಮಪ್ಪ ನಮ್ಮಮ್ಮನ ಹತ್ರ ಲೆಕ್ಕ ಮಾಡಬೇಕಾದ್ರೆ ಅವ್ರು ಹೇಳ್ತಾರೆ, ನಾವು ಇಷ್ಟು ಲಕ್ಷ ಕೊಟ್ಟಿದ್ದೀವಿ, 8 ಲಕ್ಷ ಕೊಟ್ಟಿರ್ಬೇಕೇನೋ, ಇನ್ನು 6 ಲಕ್ಷ ಲೆಕ್ಕ ಮಾಡಿರಿ, ಅವ್ರು 8 ಲಕ್ಷ ಅಂತಾರೆ. ಆವಾಗ ನಿಮ್ಮ ಮಗಳು 3ನೇ ಮಗಳು ಕೊಟ್ಟಿದ್ದಾರೆ ಅಂತ ಅವಾಗ ಹೇಳ್ರಿ, ಅಷ್ಟೇ. ಅವ್ರು ಕೊಟ್ಟರು ಕರ್ಕೊಂಡು ಹೋಗಿ ನಿಮ್ಮ ಮಗಳೇ ಅಂತಲೇ ಇಸ್ಕೊಂಡ್ವಿ ಅಂತ ಹೇಳ್ರಿ. ಸರಿ ಅಮ್ಮ, ಆಯ್ತು. ತಗೊಳ್ರಿ ಕೊಡ್ರಿ. ಯಾರಮ್ಮ ಸಂಗೀತ ಇವರು? ಯಾಕೆ ಅವನಿಗೆ ದುಡ್ಡು ಕೊಡ್ತಾ ಇದ್ದೀರಾ? ನಮ್ಮ ಅಪ್ಪ ಇದ್ದು ಮನೆ ಕಟ್ತಾ ಇದ್ದಾರಲ್ಲ ಅತ್ತೆ, ಅವ್ರ ಮೇಸ್ತ್ರಿ ಇವರು, ಅದಕ್ಕೇನೆ ನಾವು ದುಡ್ಡು ಕೊಡ್ತಾ ಇದ್ದೀವಿ. ನಮ್ಮ ಅಕ್ಕ ಇರೋನು ಅವರು ಎಲ್ಲ ಸ್ವಲ್ಪ ಕೊಡ್ತಾ ಇದ್ದಾರೆ. ಅವರು ವರ್ಷ ತಕ್ಕನ ಅವರಿಬ್ರು ಸಂಬಳ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೇ ನಾವು ಏನು ಕೊಡೋಕ್ಕಾಗಲ್ವಲ್ಲ, ನಾವು ಏನಾನ ಕೊಡೋಣ ಅಂತ ಹೇಳಿ ನಾವು ಅದೇ ಅವ್ರು ಕೊಟ್ಟಿರೋದೇ 5 ಲಕ್ಷ ಇತ್ತಲ್ಲ, ಮದುವೆ ಮಾಡಿಸ್ಕ ಅಂತ ಹೇಳಿ, ಅದಕ್ಕೆ ಬಿಡತ್ಲಾಗೆ ಯಾವಾಗ ನಾವು ಮದುವೆ ಮಾಡಿಸ್ಕೊಂಡ್ರೆ ಆಯಿತು ಅಂತ ಹೇಳಿ ಅದಕ್ಕೇ ರಾಜು ಬೇರೆ 1 ಲಕ್ಷ ಕೊಟ್ಟರು, ಅದು ಹಾಕಿ ನಾವು 6 ಲಕ್ಷ ಕೊಡ್ತಾ ಇದ್ದೀವಿ ಕಣತ್ತೆ. ಅಲ್ಲ, ನಿಮ್ಮ ಅಪ್ಪ ಇರ್ತಾಗಿತ್ತೇನತ್ತೀರಾ ಕಟ್ಕೆ ಮಾರು ದುಡ್ಡಿಲ್ವಿ ನಿಮ್ಮ ಅಪ್ಪ ಇರ್ತಾಗೆ? ಇಲ್ಲಂತೆ ಕಣತೆ, ಇವಾಗ ಒಂದು 10-12 ಲಕ್ಷ ಐತಂತೆ, ಇವಾಗ 30-35 ಲಕ್ಷ ಆಗುತ್ತಂತೆ ಮನೆದು. ಅದಕ್ಕೇ ಅವರು ನಮ್ಮ ಭಾವರೆಲ್ಲನ ಅವರಿಬ್ರು ನಮ್ಮ ಅಕ್ಕಯ್ಯರ ಸಂಬಳನ ಇಲ್ಲೇ ಕೂಡ ಕೇಳಿದ್ದಾರೆ. 1 ವರ್ಷ ತಕ್ಕನ 50 ಸಾವಿರನ ನಮ್ಮ ಅಕ್ಕಯ್ಯರಿಬ್ಬರನ್ನು ವರ್ಷ ತಕ್ಕ ಇಬ್ಬರಳು ಕೊಡ್ತಾರೆ ಕಣಕ್ಕೆ. ಅದಕ್ಕೇ ನಾನು ಕೊಡಲಿಲ್ಲ ಅಂದ್ರೆ ನೋಡಪ್ಪ ಅವರಿಬ್ಬರೇ ಕೊಟ್ಟರು ಅಂತ ಅನ್ಕೊಂತಾರೆ ಅಂತ ಹೇಳಿ, ಅದಕ್ಕೆ ನಾನು ಸ್ವಲ್ಪ ನಮ್ಮದು ಸ್ವಲ್ಪ ಸೇರಲಿ ಅಂತ ಹೇಳಿ ನಾನು ಕೊಡ್ತಾ ಇದ್ದೀನಿ. ತಗೊಳ್ರಿ ಅಣ್ಣ, ಅದಕ್ಕೆ ಲೆಕ್ಕ ಮಾಡಿಬಿಡಿ, ಅವ್ರು ಕೊಟ್ಟಿರೋದೆಷ್ಟು, ಇವಾಗ ನಾವು ಕೊಟ್ಟಿರೋದೆಷ್ಟು, ಟೋಟಲ್ ಎಷ್ಟಾಗುತ್ತೆ ಅಂತ ಹೇಳಿ ಲೆಕ್ಕ ಮಾಡಿರಿ ಅಣ್ಣ. ಅವ್ರು ಇವಾಗ 8 ಲಕ್ಷ ಕೊಟ್ಟಿದ್ದಾರೆ ನಮಗೆ, ಇವಾಗ ಇದು 6 ಲಕ್ಷ ಸೇರಿ 14 ಲಕ್ಷ ಆಗುತ್ತಪ್ಪ. ಅವ್ರಿಗೆ ಹೇಳ್ತೀನಿ ಟೋಟ್ಲ್ ಮಾಡಿ, ಅವ್ರು ಕೊಡಬೇಕಾದ್ರೆ ಅವರಿಗೆಲ್ಲ ಹೇಳ್ತೀನಿ, ಹೇಳ್ರಿ. ನಿಮ್ಮ ಮಗಳು 3ನೇ ಮಗಳು ಸಂಗೀತ ಕೊಟ್ಟವ್ರೆ ಅಂತ ಹೇಳ್ರಿ ಅಣ್ಣ. ಸರಿ ಅಮ್ಮ, ಆಯಿತು, ಹೇಳ್ತೀನಿ, ಹೇಳು. ಮೆಲ್ಲಕ್ಕೆ ಕಟ್ಕೊಂಡ್ರಾತ್ ಬಿಡು, ನಾವು ಏನೇ ಅಂತೀರಾ ಅಂತ ಇದಾಗಿಲ್ಲ, ಮಾಡಿ ಬಂದ್ರೆ ಸೋರಲ್ಲ ಏನಿಲ್ಲ. ಒಟ್ಟು ಹಳೇದಾದಂಗೆ ಆಗೈತೆ, ಇನ್ನೇನು ಮಾಡೋಕ್ಕಾಗುತ್ತೆ, ಸೋರಲ್ಲ ಏನಿಲ್ಲ, ಸಾಕು. ಇನ್ನು 2-3 ವರ್ಷ ಏನು ಮನೆ ಕಟ್ಟೋದು ಬೇಡ ನಾವೇನು. ಯಾಕ ಅವ್ರ ಮೇಸ್ತ್ರಿ ಬಂದಿದ್ರು, ನಿಮ್ಮ ಮನೆಯನ್ನು ವಾಪರ್ಸಿದ್ರೆ ನಮ್ಮ ಸಂಗೀತ ನೀವು ಮನೆ ಕಟ್ತೀರಿ? ಇಲ್ಲ ಕಣಕ್ಕ, ನಮ್ಮ ಅಪ್ಪ ಎತ್ತು ಕಟ್ತಾ ಇದ್ದಾರಲ್ಲ, ಅದಕ್ಕೇ ನಾವು ಒಂದಿಟ್ಟು ದುಡ್ಡು ಕೊಟ್ವಿ, ಅದಕ್ಕೆ ಅವಣ್ಣನೇ ಕರ್ಕೊಂಬಂದು ನಾವೇ ಕೊಟ್ವಿ ಕಣಕ್ಕ. ನಾವಿನ್ನ ಸದ್ಯಕ್ಕೆ ಕಟ್ಟಲ್ಲ, ನಮ್ಮ ಅಪ್ಪ ಕಟ್ಕೊಂಬ್ಲಿ ಬಿಡು. ನಾನು ಅದೇ ಅವಣ್ಣಗೆ ಹೇಳಿದೆ, ಅಣ್ಣ ನಾವು ಇನ್ನೂ ನಮ್ಮ ಮನೆ ಕಟ್ಟಬೇಕು, ನಮ್ಮ ಅತ್ತೆ ಮಾವರ ಮನೆನ ಚೆನ್ನಾಗಿ ಕಟ್ಕೊಡು ಅಂತ ಹೇಳಿ ನಾನು ಅದನ್ನೇ ಹೇಳಿದೆ ಸಂಗೀತ. ನಿಮ್ಮ ಅಕ್ಕ ಇರ್ದೆಲ್ಲನ ಸಂಬಳ ಇಲ್ಲೇ ಕೊಡ್ರಿ ಅಂತೇಳಿ ನಿಮ್ಮ ಭಾವರೆಲ್ಲ ಹೇಳ್ಯಾರಂತ ಮಲೆ ನಮ್ಮ ಸಂಗೀತ ಎಲ್ಲ ಹಂಗೆ ಮಾತಾಡ್ತಿದ್ದಮ್ಮ. ಎಲ್ಲನ ಶಾಂತಮ್ಮನೊಳಿಗಳು ಎಲ್ಲ ಒಳ್ಳೆಯರು ಸಿಕ್ಕೇವ್ರಿ, ಎಂಥ ಜನಕ್ಕೆ ಎಲ್ಲನ ಸಂಬಳ ಕೊಡೋಕ್ಕೆ ಹೇಳ್ಯವ್ರಂತೆ, ಒಳ್ಳೆಯರು, ಗಂಡು ಮಕ್ಳಿಲ್ಲ ಅಂದ್ರೆ ಒಳ್ಳೆಗಳು ಒಳ್ಳೆಯರಾಗ್ಯವ್ರಿ ಅಂತ ಹೇಳಿ ಎಲ್ಲ ಮಾತಾಡ್ತಿದ್ರಮ್ಮ. ಹೂನಕ್ಕ, ಕೊಡ್ತಾರೆ ನಮ್ಮ ಅಕ್ಕ ಇರೋ 1 ವರ್ಷ ತಕ್ಕನ ಸಂಬಳನ ಇಬ್ಬರಳು ಇಲ್ಲೇ ಕೊಡ್ತಾರೆ. ಮತ್ತು ಯಾವಾಗಲೂ ನಮ್ಮ ಅಪ್ಪ ಬರೇ ಇದೆ ಅಂದರೆ ಆವಾಗಲೂ ನಮ್ಮನ್ನೆಲ್ಲ ಸಾಕಕ್ಕೂ ಬೆಳ್ಸೋಕ್ಕೂ ಓದ್ಸೋಕ್ಕೂ ಎಲ್ಲನ ಕಷ್ಟ ಬಿದ್ರು. ಆವಾಗಲೂ ಎಲ್ಲನ ಸಾಲ ಮಾಡಿದ್ರು, ಆವಾಗಲೂ ಕಷ್ಟ ಬಿದ್ದರು. ಇವಾಗಲೂ ಇನ್ನೂ ಸಾಲ ಮಾಡಿ ಮನೆ ಕಟ್ಟಿದ್ರೆ ಅದನ್ನ ತೀರ್ಸಾರ ಯಾರೇ ಇದ್ದಾರೆ? ಗಂಡು ಮಕ್ಳಿದ್ರೆ ಬಿಡಪ್ಪ ಯಾರನ್ನ ತೀರ್ಸಾರ ಇದ್ದಾರೆ ಅನ್ಬೋದಾಗಿತ್ತು, ಯಾರೂ ಇಲ್ವಲ್ಲ. ಅದಕ್ಕೇನೆ ಅತ್ಲಾಗೆ ನಾವು ಒಂದಿಟ್ಟಿಟ್ಟೆಲ್ಲ ಕೊಟ್ಟಾತ ಸಾಲ ಇಲ್ದಂಗೆ ಮನೆ ಕಟ್ಟಿದೆ. ಅವ್ರು ನೆಮ್ಮದಿ ಇರ್ತಾರೆ. ಅವ್ರಿಗೆ ಯಾವ ನೆಮ್ಮದಿ ಎಂಬುದು ಸಿಗುತ್ತೇಳು? ಯಾವಾಗಲೂ ಬರೀ ಸಾಲ ಮಾಡೋದು, ಸಾಲ ತೀರ್ಸೋದು,
ಅವ್ರು ಯಾವಾಗಲೂ ಕಷ್ಟ ಬೀಳೋದೇ ಆದರೆ ಇನ್ನೆಲ್ಲಿ ಅವರು ಚೆನ್ನಾಗಿರ್ತಾರಕ್ಕ ಜೀವನದಾಗ ಅವ್ರಿಗೆ ನೆಮ್ಮದಿ ಎಂಬುದು ಯಾವ ಸಿಗುತ್ತೆ. ಅದಕ್ಕೇ ನಾವು ಎಲ್ಲ ಒಂದಿಟ್ಟು ಕೊಡೋಣ ಅಂತ ಹೇಳಿ ಮಾತಾಡ್ಕೊಂಡ್ವಿ ನಾನು ನಮ್ಮ ಅಕ್ಕ ಇರಲ್ಲನ. ನಮ್ಮ ಅಕ್ಕ ಇರೋ ಬಿಡತ್ತ ನಿಂತಾಗ ಎಲ್ಲಿ ನಡೀತೈತೆ ಇನ್ನೇನು ಕೊಡ್ತೀಯ ಅಂದರು. ಅವರಿಬ್ರು ಕೊಟ್ಮೇಲೆ ನಾನು ಕೊಡಲಿಲ್ಲ ಅಂದರೆ ಅದು ಹೆಂಗೆ ಸರಿ ಆಗುತ್ತಕ್ಕ. ಅವಳು ದೀಕ್ಷಿನೇನು ಅವಳು ಕೊಡ್ತಾಳೆ ಹಂಗೆ ಅವಳು ತಗೊಂಡು 2 ಲಕ್ಷ 3 ಲಕ್ಷ ಇರಬೇಕು. ಅವಳು ಹೆಂಗೆ ಕೊಡಲ್ಲ ಏನಿಲ್ಲ. ಇನ್ನೆಲ್ಲೇ ಅವಳು ಊರಿಗೆ ಬೇರೆ ಹೋಗಿ ಅವಳೆ ಹೆಂಗೆ ನಾನೇ ಕೊಟ್ಟೆ. ಅವಳು ಕೊಡ್ತಾಳ ಬಿಡ್ತಾಳೋ ಗೊತ್ತಿಲ್ಲ. ಆ ಹುಡುಗಿ ಅಂತ ತಿನ್ನಕ್ಕಿರ್ಬೋದಾಗಿತ್ತು ಹೇಳಮ್ಮ. ಅದೇ ಹೋಗೈತಂತೆ ಊರಿಗೆ. ಇನ್ನೇನ ನಿಮ್ಮ ದೊಡ್ಡಮ್ಮಗೆ ಗೊತ್ತಿಲ್ಲ ಅವು ಅವಿಸಿಯವು. ಅಯ್ಯಪ್ಪ ಅದೇನೋ ಗೊತ್ತಾದರೆ ನಿಮ್ಮ ದೊಡ್ಡಮ್ಮೆಗಂತ ಖುಷಿ ಆಗುತ್ತೆ. ನಾನು ಹೇಳ್ದೆ ಒಂದು ಮನೆ ಒಳಿನಾಗಿ ಇಕ್ಕೆ ಮತ್ತೆ ಬೇಡ ಅಂತ ಹೇಳ್ದೆ ಅಂತ ಹೇಳಿ ನಿಮ್ಮ ದೊಡ್ಡಮ್ಮ ಹೆಂಗೇನೆ ಮಾತಾಡ್ತಾಳೆ. ಅವಳಿಗಿನ್ನ ಗೊತ್ತಿಲ್ಲವು ನಿಮ್ಮ ದೊಡ್ಡಮ್ಮ ಜಯ್ಯಮ್ಗೆ ಗೊತ್ತಿಲ್ಲೇನು. ನಾನು ಯಾರನ್ನ ಹೇಳಿರ್ತಾರೆ ಅಂತ ಅನ್ಕೊಂಡೆ. ನಮ್ಮ ದಡಮ್ಮ ಹೇಳ್ತು ಅವಾಗ, ಅಯ್ಯೋ ಬೇಡ ಬೇಡ ಈಕೆ ಬೇಡ್ರಿ ಅವ್ನ ಮನೆ ಹೇಳಿನ ಈಕೆ ಬೇಡ್ರಿ ಅಂತ ನಮ್ಮ ದಡಮ್ಮ ಅತ್ತೆ ಅಮ್ಮ ಮುಂಚ್ಕೊಂಡಿದ್ದು ನಮ್ಮ ಅಮ್ಮನ ಮೇಲೆ. ಅವ ಮಾತು ಬಿಟ್ಟಿದ್ದೆ ತಿರುಗಿ ಮಾತಾಡ್ಸೇ ಇಲ್ಲ ನಮ್ಮ ದಡಮ್ಮ ನಮ್ಮ ಅಮ್ಮನ ನಮ್ಮ ದಡಮ್ಮ. ಅಲ್ಲ ಅವನು ಒಳ್ಳೇನು ಬಿಡು ಸಂಗೀತ, ಅವನು ಭಾಳ ಒಳ್ಳೇನು. ಅವಳೇ ನಿನ್ನ ತಂಗಿ ಇಲ್ಲದ್ದು ಗಾಂಚಲಿ ಮಾಡ್ತಾಳೆ ಹೇಳು. ಸುಮ್ಮನಿರೋಕ್ಕಾಗ್ದಲೇ ಹೋಗಲ್ಲಿ ಕಷ್ಟ ಬೀಳಲಿ ಹೇಳಿ ಗೊತ್ತಾಗುತ್ತೆ. ಇಲ್ಲಿ ಅಪ್ಪ ಅಮ್ಮ ಇಂತಾಗೆ ಹೆಂಗಿದ್ಲ ಹಂಗಿರೋದಕ್ಕಾಗೋದಿಲ್ಲ. ಅಲ್ಲಿ ಅವಳು ಕಷ್ಟ ಬಿದ್ದು ಮಾಡ್ಕೊಂಡು ತಿಂದ್ರೆ ಗೊತ್ತಾಗುತ್ತೆ ಅಲ್ಲಿ. ಅದು ಬೇರೆ ಅಲ್ಲೆಲ್ಲ ಊರು ದೂರ ಬೇರೆ. ಮತ್ತು ಈ ವಿಷಯ ಏನಾನ ಇವ್ರ ದಡಮ್ಮಗೆ ನನಗೆ ಗೊತ್ತಾಗ್ಬಿಟ್ರೆ ಏನಿಲ್ಲ ನಾನು ಹೇಳ್ದೆ ಕೇಳಲಿಲ್ಲ ಆಗಬೇಕು ಇವ್ರಿಗಿನ್ನ ಸೆಂಡಾಕಾಗಬೇಕು ಅಂತಾಳೆ. ಏನಿಲ್ಲ ಎಲ್ಲಾರು ಕೂಟ ಹೇಳ್ಕೊಂಡು ಓಡಾಡ್ತಾಳೆ. ಅವಳಿಗೆ ಗೊತ್ತಿಲ್ಲವು. ನಾನು ಹೇಳಲಿಲ್ಲ. ಇತ್ಲ ಬಂದಾಗ ನಾನು ಯಾಕೆ ಬೇಕು ಅವಳಿಗೆ ಹೇಳೋದು ಅಂತ ನಾನು ಸುಮ್ಮನಾದೆ. ಅದಕ್ಕೆ ಕಣಕ ನಾನು ಹೇಳಕ್ಕೆ ಹೋಗಲಿಲ್ಲ. ಯಾರೂ ಹೇಳಿಲ್ಲ. ನೋಡ್ತಾಳೆ ನೋಡಿ ಎಲ್ಗೋ ಹೋಗ್ಯವನ್ ಕಣೆ ಕಾಣಲ್ಲ ಅವ್ನು ಎಲ್ಗೆ ಹೋಗ್ಯವನಪ್ಪ ಅಂತ ಹೇಳಿ ಯಾರನ್ನ ಕೇಳಿದಾಗ ಯಾರನ್ನ ಹೇಳ್ತಾರೆ. ಕೆಂಚಿಗೆ ಅಂತಾರ ರಂಗಾಜ್ಜಿ ಅಂತಾರನ ಯಾರನ್ನ ಕೇಳ್ತಾಳೆ ಹೋಗಿ ಅವಾಗ ಹೇಳ್ತಾರೆ ಅವರು. ಹೋಗ್ಯವನಂತೆ ಅಲ್ಲೇ ಶಾಂತಮ್ಮನಳಿಯ ಮನೆಯಳಿನಾಗ ಇಕ್ಕೊಂಡಿರಾನು ಅಂತ ಹೋಗ್ಯವ್ರಂತೆ ಅಂತ ಹೇಳಿದಾಗ ಅವಾಗ ಗೊತ್ತಾಗುತ್ತೆ. ಅವ ಮಾತಾಡ್ತಾಳೆ ನೋಡು. ಅಯ್ಯಪ್ಪ ಗೊತ್ತಾದಾಗ ಅವಳು ನೋಡಬೇಕು ಜಯಕೈ ನಂಗೇನೆ. ಬಿಡು ಏನು ಮಾಡೋಕ್ಕಾಗುತ್ತೆ. ಯಾರೋ ಅಂತಾರೆ ಅಂತ ಹೇಳಿ ಎಲ್ಲರ ಮನೆಗೂ ಇದ್ದಾವೆ. ಅಯ್ಯಮ್ಮೇನು ಮಾತಾಡ್ತಾನೆ ಇರುತ್ತೆ ಇವ್ರ ದಡಮ್ಮ ಯಾವಾಗ್ಲೂ ಇವ್ರ ಅಮ್ಮನ ತಲೆ ಇರುತ್ತೆ. ಏನಾದರೂ ಒಂದು ಅಂತಾನೆ ಇರುತ್ತೆ ಬಿಡು. ನಮ್ಮ ಅಮ್ಮಯಿಂದನೂ ನಮ್ಮ ದೊಡ್ಡಮ್ಮಯಿಂದನೂ ಯಾವಾಗಲೂ ಜಗಳ ಇದ್ದೇ ಇರುತ್ತೆ. ಯಾವತ್ತೂ ಬಗೆಹರಿಯಲ್ಲ. ನಮ್ಮ ಯಾವಾಗಿಂದಲ್ವ ಅಷ್ಟೇನೆ. ಅಲ್ಲ ನಿಮ್ಮ ಅಮ್ಮ ಯಾವತ್ತು ಅನ್ಸರ್ಸಿರು ಇವಳು ಜಯಮ್ಮ ಅನ್ಸರ್ಸಲ್ಲ ಇವಳು ಯಾವತ್ತು ಅಷ್ಟೇ. ಅವಾಗ 1-2 ದಿನ ಮೊನ್ನೆ ಯಾವಾಗಲೂ ಚೆನ್ನಾಗಿದ್ಲಮ್ಮ. ಆಮೇಲೆ ತಿರ್ಗಿ ಅವಳದ್ದು ಅದೇನೆ ಯಾವಾಗಲೂ ಅಷ್ಟೇನೆ. ಅವರು ಇಬ್ಬರೂ ಗುದ್ದಾಡ್ತಲೇ ಇರ್ತಾರೆ. ಶಾಂತಮಾಲೆ ಯಾತ ತಲೆ ಕೆಡಿಸಮ್ಮಕ್ಕೆ ಹೋಗಲ್ಲ ಸುಮ್ಮನೆ ಇರ್ತಾಳೆ. ಅಲ್ಲ ಅವಾಗಂತೂ ತಿಮ್ಮಜ್ಜಿದ್ದಾಗಂತೂ ಬೋಲ್ ಗುದ್ದಾಡೋರು. ಅವಳು ಹೋದ್ಮೇಲೆ ಒಂದಿಟ್ಟು ಪರವಾಗಿಲ್ಲ ಅತ್ತ. ಅವಾಗಂತೂ ಅವಳು ಅಯ್ಯೋ ಇಲ್ಲೇದಲ್ಲಿ ತಿಮ್ಮಜ್ಜಿ ಬೋಲ್ ಒಳ್ಳೆಳಲ್ಲ. ಅವಳು ಸಣ್ಣವಳು ಸೇಮ್ ನಿಮ್ಮ ಅಜ್ಜಿ ಇದ್ದಂಗೆ ಹೇಳು. ನಿಮ್ಮ ಅಜ್ಜಿ ಬುದ್ಧಿ ಎಲ್ಲಿ ಎಂಬಕ್ಕಿಲ್ಲ. ಒಬ್ರು ಸಾಯತ್ಕೊಬ್ರು ಉಟ್ಕೊಂತಾರೆ ಅಂತಾರಲ್ಲ. ನಿಮ್ಮ ಅಜ್ಜಿ ಸತ್ತವಳೆ ಇವಳು ಸಣ್ಣವಳು ಉಟ್ಕೊಂಡವಳಿ. ದೀಕ್ಷಿ ಏನು ಮಾಡೋದಕ್ಕಾಗುತ್ತೆ. ಒಬ್ಬೊಬ್ರು ಇರ್ತಾರೆ ಎಲ್ಲ ಒಳ್ಳೆಯರಾದರೆ ಅಯ್ಯೋ ಒಳ್ಳೆಯರು ಕೆಟ್ಟರು ಎಲ್ಲ ಇರಬೇಕು. ಅವಳು ನಮ್ಮ ಅಜ್ಜಿ ಬುದ್ಧಿ ಏನು ಮಾಡ್ತೀಯ. ನಮ್ಮ ಅಜ್ಜಿ ಸತ್ತೋಯ್ತಲ್ಲ ಇವಾಗ ನಮ್ಮ ಅಜ್ಜಿ ನಂಗೆ ನಮ್ಮ ಅಜ್ಜಿ ನೆನೆಸ್ಕೋಬೇಕಂದ್ರೆ ಅವಳೊಬ್ಳು ಕೆಟ್ಟಳಾಗಿದ್ರೇ ನೆನೆಸ್ಕೊಂಬೋದು. ಅದಕ್ಕೇನೆ ನೆನೆಸ್ಕೊಂತಾರೆ ಏನು ಮಾಡಲಿ. ನಮ್ಮ ಅಕ್ಕ ಇಬ್ಬರಳು ನಾವು ಕೊಟ್ಟವ್ರಿ ದುಡ್ಡು. ಅದಕ್ಕೆ ನಾವು ಕೈಲಾದೊಟ್ಟು ಇವ್ರು 2 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ 1 ಲಕ್ಷ ಕೊಟ್ಟರು. ಅದು 5 ಲಕ್ಷ 6 ಲಕ್ಷ ದುಡ್ಡು ನಾವು ಕೊಟ್ವಿ ಚೆನ್ನಾಗಿ ಕಟ್ಟಲಿ ಅಂತ ಹೇಳಿ ಕೊಟ್ಟಿದ್ದೀವಿ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ ಧನ್ಯವಾದಗಳು.